ವಂದನೆಗಳನ್ನು ಈ ಸಮಯ ಕೊಟ್ಟಂಥ ದೇವರಿಗೂ ಮತ್ತು ಈ ಗ್ರೂಪ್ನ ನಡೆಸ್ಕೊಳ್ತಾರಂಥ ಪಾಂಡು ಬ್ರದರ್ವರೆಗೂ ಮತ್ತು ಕೂಡಿ ಬಂದಂಥ ಎಲ್ಲ ದೇವಜನರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿದ್ದ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಸಂಜೆ ವೇಳೆಯಪ್ಪ, ನಿಮ್ಮ ಮಾತುಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಈ ಒಂದು ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ತಂದೆ. ಹೇಳುವಂಥ ಮಾತುಗಳು ತಂದೆ ನಿಮ್ಮ ಮನಸ್ಸಿನ ಮಾತಾಗಿದೆ ತಂದೆ. ನನ್ನ ಆಲೋಚನೆಯಿಂದ, ನನ್ನ ಜ್ಞಾನದಿಂದ ಯಾವುದೊಂದನ್ನು ಮಾತನಾಡದೆ ನಿಮ್ಮ ಆತ್ಮನ ಮೂಲಕ ಮಾತನಾಡಲು ಸಹಾಯ ಮಾಡಿ ತಂದೆ. ಹೇಳುವಂಥ ನನಗೂ ಕೇಳುವಂಥ ನಿಮ್ಮ ಮಕ್ಕಳಿಗೂ ಅದನ್ನು ವಿವೇಚಿಸುವಂಥ ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದೇ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಕೂಡಿ ಬಂದಂಥ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಇದ್ದೇನೆ ಪ್ರಿಯರೇ. ಪ್ರಿಯರೇ, ಲೋಕದಲ್ಲಿ ಸತ್ಯವನ್ನು ತಿಳಿಯದೆ ಅಸತ್ಯದಲ್ಲಿರುವಂಥ ಜನಾಂಗದವರ ಬದುಕುಗಳು ನೋಡುವುದಾದರೆ, ಅವರು ಮೂಢನಂಬಿಕೆಯಲ್ಲೇ ಇರುವಂಥ ಆ ಒಂದು ಭಯವನ್ನು ನೋಡುವುದಾದರೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ಹೇಗೆ ಎಂಬುದಾಗಿ ನೋಡುವಾಗ, ನನಗೆ ಲೋಕದಲ್ಲಿದ್ದಾಗ ಅನೇಕರು ಸ್ನೇಹಿತರಿದ್ದರು. ಕೆಲವರು ಶ್ರೀಮಂತರು, ಕೆಲವರು ಗುಂಡಗಳು, ಕೆಲವರು ಮತ್ತೊಂದು ರೀತಿಯಲ್ಲಿ ಬೇರೆ ಚಟಗಳಲ್ಲಿದ್ದರು. ಇವರನ್ನೆಲ್ಲ ಗಮನಿಸುವಾಗ ಕೆಲವು ಸ್ನೇಹಿತರು ನೋಡಿದ್ರೆ ತುಂಬ ಶ್ರೀಮಂತರು. ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅವರ ವಂಶದಲ್ಲಿ ಇದ್ದಂಥ ಸುಮಾರು 9 ಜನ, ಆ 9 ಜನ ಆ ಟಾಟಾ ಸುಮೋ ಎಂಬುವಂತಹ ಕಾರಿನಲ್ಲಿ ಅನಾಹುತ ನಡೆದು, ಆಕ್ಸಿಡೆಂಟ್ ನಡೆದು ಕುಟುಂಬವೇ ನಾಶವಾಯಿತು. ಅವರನ್ನು ಗಮನಿಸುವಾಗ ಮತ್ತು ಕೆಲವು ಸ್ನೇಹಿತರಿಗೆ ಒಬ್ಬೊಬ್ಬರೇ ಗಂಡು ಮಕ್ಕಳು ಒಬ್ಬೊಬ್ಬರೇ ಇದ್ದರು. ಆ ಒಬ್ಬೊಬ್ಬರು ಗಂಡು ಮಕ್ಕಳು ಕೂಡ ಸತ್ತೋದರು. ಇದೇ ರೀತಿ ಭಯಂಕರವಾದ ಸ್ಥಿತಿಗತಿಗಳಲ್ಲಿ ಹಾದು ಹೋಗುವಂಥ ಜನಾಂಗದವರು ನೋಡಿದ್ದೀವಿ. ನೀವು ಕೂಡ ನಿಮ್ಮ ಸುತ್ತಮುತ್ತಲ ಇರುವಂಥ ಜನಾಂಗದವರಾಗಿರ್ಬೋದು, ಅಥವಾ ನೀವು ದೇವರನ್ನು ಅರಿಯದೇ ಇದ್ದಂಥ, ಸ್ನೇಹದಲ್ಲಿದ್ದಂಥ ಅವರ ಪರಿಸ್ಥಿತಿಗಳು, ಅವರ ಗತಿಸ್ಥಿತಿಗಳು ಎಲ್ಲವನ್ನೂ ತಿಳಿದೇ ಇರ್ತೀರ. ಅವರನ್ನು ನೀವು ಗಮನಿಸಿರ್ಬೋದು. ಅವರ ಮನೆ ಕುಟುಂಬದಲ್ಲಿ ಎಂಥ ಅನಾಹುತ ನಡೆದರೂ ಅವರು ಮಾಡಿಕೊಂಡಿರುವಂಥ ದೇವರನ್ನು ಬದಲಾಯಿಸಿರಲ್ಲ. ಹೌದಂತೀರ ಇಲ್ವಂತೀರ? ಅವರ ಜೀವಿತದಲ್ಲಿ ಎಂಥ ಭಯಂಕರವಾದಂಥ ಸ್ಥಿತಿಗಳು, ಗತಿಗಳು ನಡೆದಿದ್ರು, ಎಂಥ ಅವಮಾನವಾಗಿದ್ರು, ಎಂಥ ಹೀನ ಸ್ಥಿತಿ ಬಂದಿದ್ರು, ಅವರು ಮಾಡಿಕೊಂಡಿರುವಂಥ ದೇವರನ್ನು ಕೂಡ ಅವರು ಬದಲಾಯಿಸಿಕೊಳ್ಳುವುದಿಲ್ಲ. ಈ ವಿಷಯ ಸತ್ಯವೇದ ಗ್ರಂಥದಲ್ಲಿ ಆ ತಂದೆಯಾದ ದೇವರು ನೊಂದುಕೊಂಡು ಬರೆಸ್ತಾರಂತ ಆ ಮಾತನ್ನು ಒಂದು ಸಾರಿ ಓದಿಕೊಂಡು ಮುಂದಕ್ಕೆ ಸಾಗೋಣ. ಒಂದು ಸಾರಿ ಎಲ್ಲರೂ ಎರೇಮಿಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನವನ್ನು ಒಂದ್ಸರಿ ತೆಗೆದುಕೊಳ್ಳೋಣ. ತನ್ನ ದೇವತೆಗಳು ದೇವರಲ್ಲದೇ ಇದ್ದರೂ ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತು. ಆದರೆ ನನ್ನ ಜನರು ಸಾಕು. ದೇವರು ಒಂದು ಕ್ವಶನ್ ಆಗ್ತಾ ಇದೆ ನೋಡಿ. ಇಂಥ ಕಾರ್ಯವು ಎಲ್ಲಿಯಾದರೂ ನಡೆಯಿತೋ ಎಂದು ಚೆನ್ನಾಗಿ ಆಲೋಚಿಸಿರಿ. ತನ್ನ ದೇವತೆಗಳು ದೇವರಲ್ಲದೇ ಇದ್ದರೂ ಅವುಗಳನ್ನು ಯಾವ ಜನಾಂಗವಾದರೂ ಬದಲಾಯಿಸಿಕೊಂಡಿತೋ. ಎಂಥ ವೇದನೆಯಿಂದ ಹೇಳ್ತಾ ಇರ್ಬೋದು ಈ ಮಾತು, ಎಂಥ ನೋವಿನಿಂದ ಹೇಳ್ತಾ ಇರ್ಬೋದು ಆ ದೇವರ ಮನಸ್ಸಿನಲ್ಲಿ ಎಂಥ ವೇದನೆ ಇದ್ದು ಈ ಮಾತನ್ನು ಹೇಳ್ತಾ ಇರ್ಬೋದು. ಆಲೋಚನೆ ಮಾಡಿ.
ಆಲೋಚನೆ ಮಾಡುವಾಗ ಪ್ರೇರೆ, ನಮ್ಮ ಮಕ್ಕಳುಗಳು ನಮಗಿರುವಂಥ ಯಾರಾದರೂ ನಾವು ಪ್ರೀತಿಸೋರು ನಮ್ಮ ಮಾತನ್ನು ಕೇಳದೇ ಇದ್ದಾಗ ಆ ವೇದನೆ, ಆ ನೋವು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಈ ವಿಷಯ. ಯಾವ ಜನಾಂಗವಾದರೂ ತನ್ನ ದೇವತೆಗಳು ದೇವರಲ್ಲದೇ ಇದ್ದರೂ ಅದನ್ನು ಬದಲಾಯಿಸಿತೋ? ಬದಲಾಯಿಸಲಿಲ್ಲ. ಮತ್ತೆ ನೀವು ಹೇಗೆ ನನ್ನನ್ನು ಬದಲಾಯಿಸ್ತಾ ಇದ್ದೀರಾ? ನೀವು ಹೇಗೆ ನನ್ನನ್ನು ಬದಲಾಯಿಸ್ತೀರಾ ಅಂತ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನ್ಯರನ್ನು ನೋಡಿ ಅನ್ಯರ ಸ್ಥಿತಿಗತಿಗಳನ್ನು ನೋಡುವಾಗ ಎಂಥ ಭಯಂಕರವಾದ ಸ್ಥಿತಿಯಲ್ಲಿ, ಅವಮಾನದಲ್ಲೂ ಭಯಂಕರವಾದ ದುರ್ಗತಿಯಲ್ಲೂ ನಡೀತಾ ಇರ್ತಾರೆ ಬೇರೆ. ಆದರೆ ಅವ್ರು ಏನು ಅನ್ಕೋತಾರೆ ಗೊತ್ತಾ? ನಾವು ಇಂಥ ಒಂದು ಪೂಜೆ ಕಾರ್ಯಕ್ರಮವನ್ನು ಕಡಿಮೆ ಮಾಡಿದ್ದರಿಂದ ಇಂಥ ಒಂದು ಪರಿಸ್ಥಿತಿಗಳು ನಮ್ಮ ಮನೆಯಲ್ಲಿ ಬರ್ತಾ ಇದೆ ಅಂತ ಅನ್ಕೋತಾರೆ ಗೊತ್ತಾ? ಏನೋ ನಾವು ದೇವ್ರಿಗೆ ಕಡಿಮೆ ಮಾಡಿದ್ದೇವೆ, ನಮ್ಮ ಜೀವಿತದಲ್ಲಿ ದೇವ್ರಿಗೆ ಸರಿಯಾಗಿ ನಡ್ಕೋತಾ ಇಲ್ಲ, ನಮ್ಮ ಸಂಪ್ರದಾಯದಲ್ಲಿ ಏನೋ ಒಂದು ಏರುಪೇರು ಆಗಿರೋದ್ರಿಂದ ಮನೆ ಕುಟುಂಬದಲ್ಲಿ ಈ ರೀತಿಯಾದಂಥ ದರಿದ್ರಗಳು ಬರ್ತಾ ಇದೆ, ಈ ಥರ ಕಷ್ಟಗಳು ಬರ್ತಾ ಇದೆ ಅಂತ ಇನ್ನೂ ಹೆಚ್ಚಾಗಿ ಹಣವನ್ನು ವೆಚ್ಚ ಮಾಡಿ, ಈ ಪೂಜಾರಿಗಳು ಒಳ್ಳೆಯ ರೀತಿಯಲ್ಲಿ ಮಂತ್ರ ಓದಲಿಲ್ವಾ? ಇನ್ನೊಂದು ರೀತಿಯಾದಂಥ ಪೂಜಾರಿಯನ್ನು ಕರೆಸಿ ಒಳ್ಳೆ ರೀತಿಯಲ್ಲಿ ಮಂತ್ರತಂತ್ರಗಳನ್ನು ಮಾಡಿ ಈ ಮನೆ ಕುಟುಂಬಕ್ಕೆ ಆಶೀರ್ವಾದ ಬರಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ, ಚಿಕ್ಕ ಮಗ ಅಂತೂ ಸತೋದ, ಈಗಿರುವಂಥ ಒಬ್ಬ ಮಗ ಇದ್ದಾನೆ, ಇವನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯಿಂದ ನಡ್ಕೋಬೇಕು ಅಂತ ಸಖತ್ತು ಪ್ರಯಾಸ ಪಡ್ತಾ ಇರ್ತಾರೆ. ತುಂಬ ಪ್ರಯಾಸ ಅಂದರೆ ಅವರ ಹೃದಯದಲ್ಲೂ ಆಗಲಿ ಅವರ ತಲೆಯಲ್ಲಿ ದೇವರನ್ನು ಕೂಡ ಬದಲಾಯಿಸಬೇಕು ಅಂತ ಒಂದು ಚೂರು ಆಲೋಚನೆ ಬರಲಿ. ಅವ್ರ ಮನಸ್ಸಿನಲ್ಲಿ ಅದು ಬರೋದೇ ಇಲ್ಲ ಬೇರೆ. ಮತ್ತೆ ಕ್ರೈಸ್ತರಾದಂಥ ನಮ್ಮ ಮನಸ್ಸಿನಲ್ಲಿ ಆ ಆಲೋಚನೆ ಬರ್ತಾ ಇದೆಯಾ? ಒಂದು ವೇಳೆ ಆ ಆಲೋಚನೆ ಬರ್ತಾ ಇಲ್ಲ ಅಂದಿದ್ರೆ ದೇವರಿಗೆ ಮಾತನ್ನ ಬಳಸುವಂಥ ಅವಶ್ಯಕತೆ ಇಲ್ಲ, ಬರ್ಸ್ತಾ ಇರಲಿಲ್ಲ. ಅನ್ಯರನ್ನು ನೋಡಿ, ಬೇರೆಯವ್ರನ್ನ ನೋಡಿ ತಿಳ್ಕೊಳ್ಳಿ, ಅವ್ರ ಭಯ ಭಕ್ತಿಯನ್ನು ತಿಳ್ಕೊಂಡು ಆಮೇಲೆ ನನಗೆ ಹೇಳಿ, ಯಾವ ಜನಾಂಗವು ಅವರ ದೇವರನ್ನು ಬದಲಾಯಿಸದೇ ಇರುವಾಗ ಯಾರನ್ನು ಬದಲಾಯಿಸಿದ್ದಾರೆ ಅಂತ ಮತ್ತೆ ಕೆಳಗಡೆ ಆ ವಚನವನ್ನು ಓದುವಾಗ ಕೆಳಗಡೆ ಓದಿ ಸಿಸ್ಟರ್ ಅದನ್ನ. ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ಆಕಾಶ ಮಂಡಲ ಇದಕ್ಕೆ ಬೆಚ್ಚಿ ಬೆಳಗಾಗು, ತತ್ತರಿಸು, ಹಾಳಾಗು ಎಂದು ಯೆಹೋವನು ನುಡಿಯುತ್ತಾನೆ. ಸಾಕು. ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ಒಬ್ಬನ ಜೀವನ ಬದಲಾಯಿಸೋದಕ್ಕೆ ಶಕ್ತಿ ಇಲ್ಲದಂಥದ್ದು, ಒಬ್ಬನ ನಡತೆಯನ್ನು ಬದಲಾಯಿಸೋಕ್ಕೆ ಶಕ್ತತೆ ಇಲ್ಲದಂಥದ್ದು ಅವರು ಬದಲಾಯಿಸ್ಕೊಂಡಿಲ್ಲ. ಅವರು ಅದನ್ನು ಬದಲಾಯಿಸ್ಕೊಂಡಿಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಕೆಲಸಕ್ಕೆ ಬಾರದನ್ನು ಅವರು ಆರಿಸ್ಕೊಂಡಿದ್ದಾರೆ. ನಾನು ಕೆಲಸಕ್ಕೆ ಬಾರದವನ? ನೀವು ಹುಡ್ದಾಗಿಂದ, ನಿಮ್ಮ ತಂದೆ ತಾಯಿ ಹುಡ್ದಾಗಿಂದ ಅವ್ರ ಗರ್ಭದಲ್ಲಿ ನೀವಿರುವಾಗ ಅವರೆಂಥ ಪಾಪಾತ್ಮರಾಗಿದ್ದರು, ಅವರನ್ನು ಕಾಪಾಡುತ್ತಾ, ಅವರ ಗರ್ಭದಲ್ಲಿಂದ ನಿಮ್ಮನ್ನು ಕಾಪಾಡುತ್ತಾ, ನಿಮ್ಮ ಮೂಲಕ ಮುಂದೆ ಹುಟ್ಟುವಂಥ ಮಕ್ಕಳನ್ನು ಕೂಡ ಕಾಪಾಡುವಂಥ ಆಲೋಚನೆಯನ್ನು ಮಾಡಿರುವಂಥ ನನ್ನನ್ನು ತೊರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಹುಡ್ತಾ ಇದೆಯಲ್ಲ, ಇದು ಸರಿನಾ? ಇದು ಒಳ್ಳೇದಾ? ಇದು ನಿಮ್ಮ ಭವಿಷ್ಯವನ್ನು ರೂಪಿಸುವಂಥದ್ದಾ? ಆದರೆ ನನ್ನ ಜನರು ತಮ್ಮ ಮಹಿಮೆಯಾದ ನನಗೆ ಬದಲಾಗಿ ಕೆಲಸಕ್ಕೆ ಬಾರದನ್ನು ಆರಿಸಿಕೊಂಡಿದ್ದಾರೆ. ಆಕಾಶ ಮಂಡಲವೇ ಇದಕ್ಕೆ ಬೆಚ್ಚಿ ಬೆರಗಾಗು, ತತ್ತರಿಸು, ಹಾಳಾಗು. ಆಕಾಶದ ಮಂಡಲ ಜೊತೆ ಮಾತಾಡ್ತಾ ಇದ್ದಾರೆ ದೇವರು. ಆಕಾಶ ಕೇಳುತ್ತಾ ಮಾತು? ಆಕಾಶ ಕೇಳುತ್ತಾ? ಬೇರೆ ನನ್ನ ಜೀವಿತ ಹೇಳಬೇಕಂದ್ರೆ ಸುಮಾರು ಒಂದು 12 ವರ್ಷದ ಹುಡುಗನಲ್ಲೇ ನನ್ನ ಲೈಫ್, ನನ್ನ ಕ್ಯಾರೆಕ್ಟರ್ ಹಾಳಾಗೋದಾಗ ನಮ್ಮದು ಒಳ್ಳೆ ಹೋಟೆಲ್ಗಳಿತ್ತು, 3 ಹೋಟೆಲ್ಗಳಿತ್ತು.
ಆ 3 ಹೋಟೆಲ್ ತುಂಬ ಚೆನ್ನಾಗಿ ನಡೀಬೇಕಾದ್ರೆ ಸುಮಾರು ಒಂದು 15ರಿಂದ 20 ಜನ ಕೆಲಸದ ಆಳುಗಳು, ಕ್ಷಮಿಸಿ, ಕೆಲಸದ ಆಳುಗಳು ಕೆಲಸ ಮಾಡ್ತಾಯಿದ್ರು ನಮ್ಮ ತಂದೆ ಬಳಿ. ನಾನೇನು ಮಾಡ್ತಾಯಿದ್ದೆ ಗೊತ್ತಾ, ನನಗೆ 3 ಹೋಟೆಲಲ್ಲಿ ಒಂದು ಹೋಟೆಲ್ ನನಗೆ ಕ್ಯಾಶಿಯರ್ ಆಗಿಬಿಟ್ಟಿದ್ರು. ನಾನು ಸ್ವಲ್ಪ ಹಣವನ್ನು ಆ ಒಂದು ಗಲ್ಲೆ ಬಾಕ್ಸಲ್ಲಿ ಎತ್ಕೊಂಡು ಒಂದು ವಾರ ಸ್ನೇಹಿತರ ಜೊತೆ ಫಿಲಮ್ ನೋಡುವಂಥದ್ದು, ಅದು ಇದು ಎಲ್ಲ ಇಂಥ ಕಾರ್ಯದಲ್ಲಿ ಹೋಗ್ಬಿಡ್ತಾ ಇದೆ. ಆ ವೇದನೆ ನಮ್ಮ ತಂದೆ ಯಾರ ಹತ್ರ ಹಂಚ್ಕೋತಾ ಇದ್ರು ಗೊತ್ತಾ? ತನ್ನ ಆಳುಗಳಿಗೆ ತನ್ನ ಸರಿ ಸಮಾನದಲ್ಲಿ ಕುಂಡ್ರಿಸ್ಕೊಂಡು ಟೇಬಲ್ ಮೇಲೆ ನಮ್ಮ ತಂದೆ ಕುಡಿದು ಅವ್ರಿಗೂ ಕೂಡ ಡ್ರಿಂಕ್ಸ್ಗಳನ್ನ ಕೊಡಿಸಿ ನನ್ನ ಮಗ ಎಂಥವ್ನು ಹುಟ್ಟಿದಾನೋ ನನಗೆ. ಒಂದು ಕಡೆ ನನ್ನ ತಾಯಿ ಒಂದು ಕಡೆ ನಿಂತಿರೋರು, ಎಂಥ ಮಗನ್ನ ಎತ್ತೆ ನೀನು. ಕೆಲಸದ ಆಳು ಮುಂದೆ ನನ್ನ ತಾಯಿಗೆ ಬೈಯುವಂಥದ್ದು, ಕೆಲಸದ ಆಳ ಜೊತೆ ನನ್ನನ್ನು ಕುರಿತು ನೊಂದುಕೊಂಡು ಹೇಳುವಂಥ ಮಾತೇನು ಗೊತ್ತಾ? ಏನು ಕಡಿಮೆ ಮಾಡಿದ್ ನೀನು? ನನ್ನ ಮಗನ ಏನು ಕಡಿಮೆ ಮಾಡಿದ್ರು? ನೀವು ನೋಡಿದ್ರಲ್ವ, ಅವನು ಉಡುವಂಥ ವಸ್ತ್ರದಿಂದ ಹಿಡಿದು ಅವನು ಆಸೆ ಪಟ್ಟಿದ್ದು ಎಲ್ಲವನ್ನು ಕೊಡಿಸ್ತಾ ಅವನ ಖರ್ಚಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಆ ಕ್ಲಾಸಲ್ಲಿರುವಂಥ ಎಲ್ಲ ಹುಡುಗರು 100 ರೂಪಾಯಿ 50 ರೂಪಾಯಿ ಹುಡುಗರು ಸಿಗಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಹಣವನ್ನು ಕೊಟ್ಟು ಎಲ್ಲವನ್ನು ಪೋಷಿಸಿ ಅವನಿಗೆ ಸಾಕಿ ಸಲಹುತ್ತಿರುವಾಗ ನನ್ನಲ್ಲಿ ಏನು ಕಡಿಮೆ ನೋಡಿದ್ದಾನಂತ ಈ ಮನೆ ಬಿಟ್ಟು ಒಂದು ವಾರ ಅವನು ಸ್ವತಂತ್ರವಾಗಿ ಇರಬೇಕಂತ ಹೋಗ್ತಾ ಇದ್ದ. ನನ್ನಲ್ಲಿ ಏನು ಕಡಿಮೆ ಮಾಡಿದ್ದೇನೆ ಅಂತ ಯಾರ ಹತ್ರ? ಆಳುಗಳ ಹತ್ರ ನನ್ನ ತಂದೆ ವೇದನೆ ಹೇಳ್ಕೊತಾ ಇದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1, 2, 3 ನೋಡುವಾಗಲೂ ಕೂಡ ಆಕಾಶದ ಆಳಿನ ಜೊತೆ ದೇವರು ಮಾತಾಡ್ತಾ ಇದ್ದಾರೆ, ಭೂಮಂಡಲದ ಆಳಿನ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ಗೋಗಿ ಕೇಳೋದ್ರ ಯಜಮಾನ ಎಂಥವನಂತ ಗೊತ್ತು, ಕತ್ತೆಗೆ ಹೋಗಿ ಕೇಳೋದ್ರ ಕೊಠಡಿ ಗೊತ್ತು. ನನ್ನ ಮಗನಿಗೆ ನಾನು ಎಂಥವಂತ ಗೊತ್ತಾಯ್ತಾರಲ್ಲ, ನನ್ನ ಮಕ್ಕಳಿಗೆ ನಾನು ಎಂಥ ದೇವರು ಅಂತ ಒಂದು ದಿವಸದಲ್ಲಿ ತಂದೆಯಾದ ದೇವರು ಹೇಗೆ ನೊಂದ್ಕೊಂಡು ಆಕಾಶದ ಜೊತೆ ಹಾಳಾಗು ತತ್ತರಿಸು, ನನಗೆ ಹಿಂಸೆ ಆಯ್ತೈತೆ, ನನ್ನ ಮಕ್ಕಳ ಪರಿಸ್ಥಿತಿಗಳನ್ನು ನೋಡಿದ್ರೆ ನನಗೆ ಹಿಂಸೆ ಆಯ್ತೈತೆ, ನೀನು ಹಾಳಾಗು, ನೀನು ಹಾಕಿದ್ಯಾ ಆಕಾಶ ಹಾಳಾಗು ಅಂತ ತನ್ನ ಹಾಳಾಗಿರೋಂಥ ಆಕಾಶ ಜೊತೆ ತನ್ನ ನೋವನ್ನು ಹೇಳ್ಕೊತಾ ಇದ್ದಾರೆ. ನನ್ನ ತಂದೆ ನನ್ನ ಪರಿಸ್ಥಿತಿ, ನನ್ನ ನಡತೆಯನ್ನು ಹಾಳಾಗಿರೋದನ್ನು ನೋಡಿ ನನ್ನ ತಂದೆ ದುಃಖ ಪಡ್ತಾ ಇದ್ದಾರೆ. ತನ್ನ ಕೆಲಸದ ಆಳುಗಳಿಗೆ ಸರಿ ಸಮಾನವಾಗಿ ಕುಂಡಿಸ್ಕೊಂಡು ಹೇಳ್ತಾ ಇದ್ದಾರೆ ತನ್ನ ಕಷ್ಟ. ಎಂತಂದರೆ ಯಾರಾದರೂ ಅಫಿಷಿಯಲ್ ಇರೋರು, ಯಾರಾದರೂ ಅವ್ರ ಕೆಳಗಡೆ ಇರೋರಿಗೆ ಕಷ್ಟ ಸುಖ ಹೇಳ್ಕೊತಾರೆ, ಹೇಳ್ಕೊಳ್ಳೋದು. ಯಾಕಂದ್ರೆ ತನ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ, ತನ್ನ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ಯಾರು ಹೇಳ್ಕೊಳಕ್ ಹೋಗಲ್ಲ. ಅಷ್ಟು ದೊಡ್ಡ ದೇವರು ಆಕಾಶದ ಜೊತೆ ಹೇಳ್ತಾ ಇದ್ದಾರೆ, ಭೂಮಿ ಜೊತೆ ಮಾತಾಡ್ತಾ ಇದ್ದಾರೆ. ಅಲ್ಲಲ್ಲಿ ನೋಡ್ತಾ ಇರ್ತೀವಿ, ತಂದೆ ತಾಯಿಗಳಿಗೆ ಗೋಳು ಹಾಕೋತಾ ಇರುವಂಥ ಮಕ್ಕಳುಗಳ ಪರಿಸ್ಥಿತಿಗಳನ್ನು ನೋಡಿದಂಥ ತಂದೆ ತಾಯಿಗಳು ಅಕ್ಕಪಕ್ಕ ಇರೋ ಮನೆಯವ್ರ ಹತ್ರ ಹೇಳ್ಕೊತಾ ಇರ್ತಾರೆ, ನನ್ನ ಮಗನ ಇಷ್ಟು ಒಳ್ಳೆಯವನಾಗಿ ಬದುಕ್ತಾನಂತ ನಾನು ತುಂಬ ಕಷ್ಟಪಟ್ಟೆ, ಅವ್ನು ಕೇಳಿದ್ದೆಲ್ಲ ಕೊಡಿಸ್ದೆ, ಅವನು ಇಷ್ಟಪಡುವಂಥ ಸ್ಕೂಲಲ್ಲೇ ಓದಿಸ್ದೆ, ಅವ್ನು ಕೇಳಬೇಕಾಗಿರೋದು ಎಲ್ಲವನ್ನು ಕೊಡಿಸ್ದೆ. ಆದರೂ ನನ್ನ ಏನು ಕಡಿಮೆ ಮಾಡಿದ್ದೀನಿ ಅಂತಲೂ ನನಗೆ ಗೊತ್ತಾಯ್ತು. ಇನ್ನೇನಾದರೂ ಮಾಡಬೇಕಾ, ಏನು ಮಾಡಿದ್ರೆ ನನಗೆ ಅರ್ಥ ಆಯ್ತಲ್ಲ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಬೇರೆ ನನಗೆ ಇಷ್ಟು ಪ್ರೀತಿ ತೋರಿಸ್ರು ನಾನು ದ್ರೋಹ ಮಾಡ್ತಾ ಇದ್ದಾರೆ. ಏನು ಕಡಿಮೆ ಮಾಡಿದ್ದೀನಿ ನಾನು ಅವ್ರ ಜೀವನದಲ್ಲಿ? ಇಂಥದ್ದು ಕಡಿಮೆ ಮಾಡಿದ್ದೆ ಅಂತ ಹೇಳಿ ಅದನ್ನು ಪೂರೈಸ್ತೀನಿ. ಏನು ಬೇರೆ ಚಿಕ್ಕ ಮಗ ಯಾರು ತಪ್ಪಿ ಹೋದ ಮಗ ತನ್ನ ತಂದೆ ಹತ್ರ ಬಂದು ಆಸ್ತಿಲ್ ಪಾಲು ಕೇಳ್ತಾ ಇದ್ದಾನೆ. ಏನಾದರೂ ಕೊಟ್ಟಿದ್ದಾನ? ಏನಾದರೂ ದುಡ್ಡು ಕೊಟ್ಟಿದ್ದಾನ? ಏನಿಲ್ಲ. ಆಸ್ತಿಲ್ ಪಾಲು ಕೊಡು ತಂದೆ. ಯಾಕೆ? ನಾನು ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಯಾಕೆ ನಿನ್ನ ಜೊತೆ ಇದ್ರೆ? ಯಾಕೆ ನಿನ್ನ ಜೊತೆ ಇದ್ರೆ ಕಂಡೀಷನ್ ಜಾಸ್ತಿ. ಮನೇಲಿದ್ರೆ ಬೈಬಲ್ ಓದು ಅಂತೀಯ, ಪ್ರಾರ್ಥನೆ ಮಾಡು ಅಂತೀಯ, ಕೆಟ್ಟ ಹುಡುಗರು ಸವಾಸ ಮಾಡಬೇಡ ಅಂತೀಯ. ಈಗ ಈ ಪಿಂಜರದಲ್ಲಿ ಅಂದರೆ ಈ ಬಲೆಯಲ್ಲಿ ಇದ್ದಿ ನನಗೆ ಸಾಕಾಗ್ಬಿಟ್ಟಿದೆ ಅಪ್ಪ.
ನನ್ನ ಪಾಲನ್ನು ಕೊಟ್ಬಿಟ್ರೆ ನಾನು ಹಾರೋಗ್ತೀನಿ. ರೆಕ್ಕೆ ಬಂದಿದೆ, ಮೊದಲು ರೆಕ್ಕೆ ಇರಲಿಲ್ಲ, ಹಾರಕ್ಕೆ ಆಗ್ತಾ ಇರಲಿಲ್ಲ. ಮೊದಲು ರೆಕ್ಕೆ ಇರಲಿಲ್ಲ, ನೀನು ಹೇಳಿ ಕೇಳ್ಕೊಂಡಿದ್ದೆ. ಈಗೇನಾಗಿದೆ, ನನಗೆ ರೆಕ್ಕೆ ಬಂದಿದೆ. ಯಾವ ರೆಕ್ಕೆ ಅದು? ಯೌವನದ ರೆಕ್ಕೆ. ಯೌವನದ ರೆಕ್ಕೆ ಬಂದಾದ್ಮೇಲೆ ಈಗ ನಿನ್ನ ಹತ್ರ ಇರುವಂಥ ಅವಶ್ಯಕತೆ ಏನು? ಹಾರ್ತೀನಿ ನಾನು. ಯಾಕೆ? ಅಪ್ಪನ ಮನೇಲಿದ್ರೆ ಕಂಡೀಷನ್ ಜಾಸ್ತಿ. ಏನ್ ಬೇರೆ ತಂದೆ ತಾಯಿಗಳು ಒಳ್ಳೇದಲ್ವ ಹೇಳೋದು, ಒಳ್ಳೇದಕ್ಕಲ್ವ ಹೇಳೋದು. ತಾಯಿ ಹೆಗ್ಲ ಮೇಲೆ ಕುಂಡಿಸ್ಕೊಂಡ್ರೆ, ಇಲ್ಲಿ ಸೊಂಟದ ಮೇಲೆ ಕುಂಡಿಸ್ಕೊಂಡ್ರೆ ತಂದೆ ತನ್ನ ಹೆಗ್ಲ ಮೇಲೆ ಕುಂಡಿಸ್ಕೊತಾನೆ. ಯಾಕೆ ಗೊತ್ತಾ? ನಾನು ನೋಡಿದ್ಕಿಂತಲೂ ನೀನು ಎತ್ತರವಾದದನ್ನು ನೋಡಬೇಕು. ಮಗನೇ, ನಾನು ಏನು ನೋಡಿದ್ದೀನಿ, ನನಗಿಂತಲೂ ನೀನು ಎತ್ತರವಾಗಿರ್ಬೇಕು, ನನಗಿಂತಲೂ ನೀನು ಬುದ್ಧಿವಂತನಾಗಿರ್ಬೇಕು, ನನಗಿಂತಲೂ ನೀನು ಶ್ರೇಷ್ಠನಾಗಿರ್ಬೇಕು ಅಂತ ತಂದೆ ಹೆಗ್ಲ ಮೇಲೆ ಕುತ್ಕೊಂಡು ಪ್ರಪಂಚ ತೋರಿಸ್ತಾರೆ. ಯಾಕೆ? ನೀನು ಶ್ರೇಷ್ಠ ಮನುಷ್ಯನಾಗಬೇಕು. ದೇವರು ಕೂಡ ತನ್ನ ನೋವನ್ನು ಈ ಸೃಷ್ಟಿಗಳ ಮೂಲಕ ತಿಳಿಸ್ಕೊತಾ ಇದ್ದಾರೆ. ಯಾಕೆ? ಮಕ್ಕಳು ಕೇಳಲ್ವಾ? ಇಬ್ಬರು ಮಕ್ಕಳಿದ್ದಾರೆ ಅನ್ಕೊಳ್ಳಿ, ಒಂದು 4 ಜನ ಮಕ್ಕಳಿದ್ದಾರೆ ಅನ್ಕೊಳ್ಳಿ. ಒಬ್ಬ ಮಗ ಏನಾದರೂ ದಾರಿ ತಪ್ಪಿ 3 ಜನ ಚೆನ್ನಾಗಿದ್ರೆ ಆ 3 ಜನ ಕರೆದಿ, ನೋಡು ನಿನ್ನ ತಮ್ಮ ಈ ರೀತಿ ಇದೆ, ನಿಮ್ಮ ಅಣ್ಣ ಈ ರೀತಿ ಇದೆ, ಸ್ವಲ್ಪ ಹೇಳೋ ಅಂತ ಹೇಳ್ಬೋದಾಗಿತ್ತು. ಯಾಕೆ ಹೇಳಲ್ಲ ದೇವರು? ಯಾರು ಮಾತು ಕೇಳ್ತಾ ಇಲ್ಲ, ಯಾರು ಮಾತು ಕೇಳ್ತಾ ಇಲ್ಲ. ಲೋಕದವ್ರು ನೋಡಿದ್ರೆ ಎಂಥ ಪರಿಸ್ಥಿತಿಲೂ ತನ್ನ ದೇವರುಗಳು ದೇವತೆ ಅಲ್ಲದಿದ್ದರೂ ಅವನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇನ್ನ ಏನಾದರೂ ಕಡಿಮೆ ಆಗಿದೆಯೇನೋ ನಮ್ಮ ಭಕ್ತಿಲಿ ಅಂತ ಇದ್ದದ್ರಲ್ಲೇ ತನ್ನ ಪ್ರಾಣಗಳನ್ನು ಕಳೆದುಕೊಂಡು ಬಲಿದಾನವಾಗ್ತಾ ಇದ್ದಾರೆ. ದೇವರು ತನ್ನ ಜೀವಿತವನ್ನು ನಮಗೋಸ್ಕರ ಸಮರ್ಪಿಸಿ ತನ್ನ ಮಗನನ್ನೇ ನಮ್ಮೆಲ್ಲರ ಪಾಪ ವಿಮೋಚನೆಗೋಸ್ಕರ ಕೊಟ್ಟಿದ್ರು. ಆ ಪ್ರೀತಿ ಎಂಥ ಶ್ರೇಷ್ಠ ಅಂತ ನಮ್ಗೆ ಗೊತ್ತಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ದೇವರನ್ನು ಅಲ್ಲಗಳಿತಾ ಇದ್ದೀವಿ ನಾವು ಪ್ರೇರೆ. ಇಲ್ಲ ಪ್ರೇರೆ, ಈ ಜೀವಿತನೇ ನಮಗೆ ಕೊಟ್ಟಿರುವಂಥದ್ದು ಭಿಕ್ಷೆ ಪ್ರೇರೆ, ಭಿಕ್ಷೆ ಇದು. ಈ ಕೊಟ್ಟಿರೋಂಥ ಜೀವಿತ ಎಷ್ಟಿದೆ ಇದು ಪ್ರೇರೆ? 70 ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಇದ್ದಾರೆ, ಆಡಂಬರ. ಬೇಗನೆ ಗತಿಸಿ ಹೋಗುತ್ತೇವೆ, ನಾವು ಆರಿ ಹೋಗ್ತೇವೆ. ಒಂದು ದಿವಸ ದೇವರ ಬಳಿಯಲ್ಲಿ ಒಂದು ವೇಳೆ ದೇವರ ಮಹಾಕೃಪೆ ಅಂತ ನಾವು ಹೋದಾಗ, ನಾವು ದೇವರ ಬಾಧೆಗಳಲ್ಲಿ ಒಂದು ವೇಳೆ ಪಾಲು ಹೊಂದಿದ್ದೇವ ನಾವು ಯೇಸು ಕ್ರಿಸ್ತನ ಬಾಧೆಯಲ್ಲಿ ಪಾಲು ಹೊಂದಿದ್ದೇವ ಅಂತ ಅಲ್ಲಿ ಲೀಸ್ಟ್ ತೆಗೆಯುವಾಗ ಅನೇಕ ಸಾರಿ ರೈಟ್ ಹಾಕುವಂಥ ಜಾಗದಲ್ಲಿ ರಾಂಗ್ ಹಾಕಿರ್ತೀವಿ. ರಾಂಗ್ ಹಾಕಿರೋದನ್ನು ನೋಡಿ ನಮ್ಗೆ ಏನು ಅನ್ಸುತ್ತೆ ಗೊತ್ತಾ? ಈ ಸಮಯದಲ್ಲಿ ನಾನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲಿಲ್ವಾ, ಆ ಸಮಯದಲ್ಲಿ ನಾನು ಮೋಸ ಹೋದೆ, ವಾಕ್ಯಕ್ಕೆ ವಿರುದ್ಧವಾಗಿ ನಾನು ನಡೆದೆ, ಆದದ್ರಿಂದ ಈ ಒಂದು ಮಾರ್ಕ್ಸ್ ನನಗೆ ಲೆಸ್ ಆಯಿತು ಅಂತ ಆಗನ್ಸೋ ಬದಲು ಇವತ್ತೇನೆ, ಈ ದಿನನೇ ದೇವರಿಗೆ ಸ್ಮರ ಎಂಥ ಅವಮಾನ ಬಂದರು, ಎಂಥ ಪರಿಸ್ಥಿತಿ ಬಂದರು, ನನ್ನ ದೇವರು ಜೀವ ಸ್ವರೂಪನೆಂದು ಬಲ್ಲೆನು ಅಂತ ಯಾರಾದರೂ ಭಕ್ತರು ಹೇಳಿ ಎಂಥ ಪರಿಸ್ಥಿತಿ ಬಂದರು ಆತನ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಯಾರು ಬರುತ್ತಾರೆ ಅಂತ ದೇವರು ಹುಡುಕ್ತಾ ಇದ್ದಾರೆ. ಜೀವಜಲದ ಬುಗ್ಗೇನು ಒಂದು ವೇಳೆ ತೊರೆದು ನಾವು ಬದುಕೋದಕ್ಕಾಗತ್ತಾ? ನಾವು ಚೆನ್ನಾಗಿರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಪ್ರೇರೆ, ಸಾಧ್ಯನೇ ಇಲ್ಲ. ದೇವರನ್ನು ಬಿಟ್ಟವರು ಏನಾಗ್ತಾರಂತೆ? ಒಂದು ಸಾರಿ ಯೆರೆಮೀಯನ ಪ್ರವಾದನೆ ಗ್ರಂಥ, ಅದೇ ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 13ನೇ ವಚನವನ್ನು ಒಂದು ಸಾರಿ ಓದಿಕೋಣ ಪ್ರೇರೆ. 17-13. ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆಯೇ ನಿನ್ನನ್ನು ಬಿಟ್ಟು ಹೋಗುವ ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವರು. ಇಸ್ರಾಯೇಲರ ನಿರೀಕ್ಷೆಯೇ ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಒಂದು ವೇಳೆ ದೇವರನ್ನು ಬಿಟ್ಟು ಹೋಗಿ ನಾನು ಉದ್ಧಾರ ಆಗ್ತೇನೆ, ನಾನು ಚೆನ್ನಾಗಿರ್ತೇನೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಎಲ್ಲ ಇದೆ, ನಾನು ದೇವ್ರನ್ನ ಬಿಟ್ಟರೆ ಸಾಕು, ಇದೆಲ್ಲ ನನಗಾಗತ್ತೆ, ನನಗೆ ಊರಲ್ಲಿ ಪಾಲು ಬರ್ತಾ ಇಲ್ಲ ಯಾಕಂದ್ರೆ ನಾನು ಕ್ರೈಸ್ತನು, ನಾನು ಇವ್ರು ಹೇಳುವಂಥ ಆಚಾರಗಳನ್ನು ನಾನು ಪಾಲಿಸ್ತಾ ಇಲ್ಲ, ಅವ್ರು ಹೇಳುವಂಥ ಹುಡುಗಿನ ನನ್ನ ಮದುವೆ ಆಯ್ತಾ ಇಲ್ಲ, ಇಂಥ ಜನಾಂಗಕ್ಕೆ ನಾನು ವಿರುದ್ಧವಾಗಿ ನಡ್ಕೋತಾ ಇದ್ದೇನೆ, ನಾನು ತಿರ್ಗಾ ಹಿಂದಿರುವಂಥ ಜನಾಂಗಕ್ಕೆ ಹೋಗಿ ಸೇರಿಕೊಂಡ್ರೆ ನಾನು ಉದ್ಧಾರ ಆಗ್ತೇನೆ ಅಂತ ಒಂದು ವೇಳೆ ಅಂದುಕೊಂಡ್ರೆ ನಾವು
ನಮಗಿಂತಲೂ ಮೋಸ ಹೋದವರು ಯಾರು ಇಲ್ಲ ಪ್ರಿಯರೇ. ನನ್ನನ್ನು ತೊರೆದವರು ಯಾರಾದ್ರೂ ಉದ್ಧಾರ ಆಗೋಕ್ಕೆ ಸಾಧ್ಯನಾ? ಅಸಾಧ್ಯ. ಒಂದೇ ಒಂದು ಬಿರುಗಾಳಿ ಪ್ರಿಯರೇ, ಒಂದೇ ಒಂದು ಬಿರುಗಾಳಿ, ಒಂದೇ ಒಂದು ತೂಫಾನ್ ಎಬ್ಬಿಸಿ ನಮಗೆ ಕಟ್ಟಿರುವಂತ ಎಲ್ಲ ಗೂಡುಗಳು ಹಾರ್ಕೊಂಡು ಹೋಗ್ಬಿಡ್ತವೆ. ಎಂಥ ಉನ್ನತ ಸ್ಥಾನದಲ್ಲಿದ್ರು, ಎಂಥ ಉನ್ನತ ಸ್ಥಾನದಲ್ಲಿ ನಾವು ಗೂಡುಗಳನ್ನು ಕಟ್ಕೊಂಡ್ರು ಏನ್ ಹೇಳುತ್ತೆ ವಾಕ್ಯ? ನೆಲದ ಪಾಲ್ ಮಾಡ್ತಾರೆ. ಮತ್ತೊಂದ್ಸರಿ ಓದೋಣ ಆ ಮಾತು. 17:13. ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ನಮ್ಮ ಜೀವಿತದಲ್ಲಿ ಯಾವ ಆಸೆನೂ ಸಫಲ ಆಗಲ್ಲ. ಬರ್ದಿಟ್ಕೊಳ್ಳೋಣ, ನಮ್ಮ ಆಸೆ ಯಾವತ್ತೂ ಸಫಲ ಆಗಲ್ಲ. ಇದು ಮಾತ್ರ ಸತ್ಯವಾದಂಥ ಮಾತು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಜೀವಜಲದ ಬುಗ್ಗೆ. ಲೋಕದಲ್ಲಿದ್ದಾಗ ಎಷ್ಟೇ ದೇವರುಗಳು ಮಾಡಿದ್ರು, ಎಷ್ಟೇ ಆಸ್ತಿ ಇದ್ದರು, ಎಂಥ ಒಳ್ಳೆ ಸೌಂದರ್ಯವತಿ ಹೆಂಡತಿ ಇದ್ದರು, ಎಂಥ ಪರಿಸ್ಥಿತಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರು, ನಮ್ಮ ಜೀವಿತದಲ್ಲಿ ನಮ್ಮ ದಾಹ ಏನಾದರೂ ನೀಗಿತ್ತಾ? ಅಂದರೆ ಸಮಾಧಾನ ಎಂಬುವಂಥ ದಾಹ ನೀಗಿತ್ತಾ? ಸಂತೋಷ ಎಂಬುವಂಥ ದಾಹ ನೀಗಿತ್ತಾ? ಬಿಡುಗಡೆ ಎಂಬುವಂಥ ದಾಹ ಏನಾದರೂ ನೀಗಿತ್ತಾ? ಇಲ್ಲ ಪ್ರಿಯರೇ. ಆ ದಾಹವನ್ನು ನೀಗಿಸಿದಂಥ ಎಂಥ ಜಲ ಇದು? ಜೀವಜಲ. ಬದುಕಿದ್ದೇವೆ ಅನ್ನುವಂಥ ಹೆಸರು ಮಾತ್ರ ನಮಗಿತ್ತು ಹೊರತು ನಾವು ಸತ್ತವರಾಗಿದ್ದು. ಈ ಜೀವ ಜಲ ನಮ್ಮಲ್ಲಿ ಸೇರುವಾಗ, ಅಂದ್ರೆ ಈ ವಾಕ್ಯ ಎಂಬುವಂಥ ಜಲ ನಾವು ಕುಡಿದಾಗ ಬದುಕುವರಾದು. ಈ ವಾಕ್ಯ ಎಂಬುವಂಥ ದೀಪ ನಮ್ಮನ್ನು ಬೆಳಗಿಸ್ತು ಪ್ರೇರೆ. ಆಗ ಕತ್ತಲೆ ಹಾದಿ ಆಗಿದ್ದಂಥ ಮಾರ್ಗ ಎಂತದ್ದು ಗೊತ್ತಾ? ನಾವು ನಡೀತಾರದೆಲ್ಲ ಸರಿ 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 ಅನ್ಕೊಂಡೆ ಹೋಗ್ತಾ ಇದ್ವಿ. ಇಲ್ಲೋದ್ರೆ ಸಮಾಧಾನ ಸಿಗುತ್ತೆ, ಅಲ್ಲೋದ್ರೆ ಬಿಡುಗಡೆ ಸಿಗುತ್ತೆ, ಇಲ್ಲೋದ್ರೆ ಸ್ವಲ್ಪ ಸುಖ ಪಡ್ಬೋದು, ಅಲ್ಲೋದ್ರೆ ಸ್ವಲ್ಪ ಬಿಡುಗಡೆ ನೋಡ್ಬೋದು ಅಂತ ಹಬ್ಬಗಳಲ್ಲಿ, ಫಿಲಮ್ ಟ್ಯಾಕಿಸ್ಗಳಲ್ಲಿ, ಮತ್ತೆ ಹೆಣ್ಣಿನ ಪ್ರೀತಿ ಪ್ರೇಮದ ಮಾಯಾಜಾಲದಲ್ಲಿ ಇದರಲ್ಲೇ ನಾವು ನೆಮ್ಮದಿಯನ್ನು ಹುಡುಕ್ತಾ ಇದ್ದೋ. ಸಿಗ್ತಾ? ಸಾಧ್ಯನೇ ಇಲ್ಲ ಪ್ರೇರೆ. ಯಾರು ನಮ್ಗೆ ಗೊತ್ತಿರಲಿಲ್ಲ ಆಗ? ಯಾರು ಗೊತ್ತಿರಲ್ಲ? ಜೀವಜಲ ಎಲ್ಲಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹುಡುಕ್ತಾ ಇದ್ದೋ ಈ ಲೋಕದಲ್ಲಿ. ಲೋಕ ಕರೀತಾ ಇತ್ತು ನಮ್ಮನ್ನ, ಬಾ ನಾನು ನಿಂಗೆ ಸುಖ ಕೊಡ್ತೀನಿ, ಬಾ ಸಂತೋಷ ಕೊಡ್ತೀನಿ, ಬಾ ನನ್ನನ್ನು ಅನುಭವಿಸು ಅಂತ ಲೋಕ ಕರೀತಾ ಇತ್ತು. ಅವ್ರು ಕರೆದಿದ್ದ ಕಡೆ ಅಯ್ಯೋ ಇಲ್ಲಾದ್ರೂ ಸಿಗುತ್ತೇನೋ ನೆಮ್ಮದಿ, ಅಲ್ಲಾದ್ರೂ ಸಿಗುತ್ತೇನೋ ಬಿಡುಗಡೆ ಅಂತ ಲೋಕವೆಲ್ಲ ಸುತ್ತಿ ಒಂದು ಪ್ರೇರೆ. ಭಕ್ತರು ಆಡಿದಾರಲ್ಲ ವೆಂಕಟೇಶ್ ಅವರು ಇರೋದಲ್ಲ, ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಎಲ್ಲೂ ಸಿಗಲಿಲ್ಲ ದೇವ್ರು. ಎಲ್ಲ ಕಡೆ ಹುಡುಕ್ದೆ, ಲಕ್ಷಾಂತರ ರೂಪಾಯಿ ಹಣ ವೆಚ್ಚವಾಯಿತು, ಅವಮಾನ ಆಯಿತು, ಆರೋಗ್ಯ ಹೋಯಿತು, ಆದ್ರೆ ನಿನ್ನಂಥ ದೇವರು ಎಲ್ಲೂ ಸಿಗ್ಲಿಲ್ವಲ್ಲ ದೇವ್ರೆ ಅಂತ ನಾವೊಂದು ದಿವಸ ಅಲಿತಾ ಇದ್ದೋ. ಈ ದಿನ ಯಾರು ಸಿಕ್ಕಿದ್ದಾರೆ ನಮ್ಗೆ? ಜೀವ ಜಲ ಸಿಕ್ಕಿದ್ದಾರೆ. ಜೀವ ಜಲ ಸಿಕ್ಕಿದೆ. ಏನ್ ಪ್ರೇರೆ, ಎಷ್ಟು ತೃಪ್ತಿ, ಎಷ್ಟು ನೆಮ್ಮದಿ ಪ್ರೇರೆ. ಲೋಕದಲ್ಲಿದ್ದಾಗ ಒಂದೊಂದು ನಿಮಿಷವು ಅರ್ಧ ಗಂಟೆ ಟೈಮ್ ಪಾಸ್ ಮಾಡ್ಬೇಕಂದ್ರೆ ನರಕದ ಪಾಡು ಪ್ರಿಯರೇ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆದ್ರೆ ದೇವರಲ್ಲಿ ಬಂದು ವರ್ಷದಿಂದ ವರ್ಷ ಹೋಗ್ತಾ ಇದೆ. ನಾವ್ ಏನ್ ಮಾಡದೇ ಇದ್ರು ದೇವ್ರು ಎಂತ ತೃಪ್ತಿ ಕೊಟ್ಟಿದ್ದಾರೆ ನಮ್ಗೆ. ಲೋಕದಲ್ಲಿ ಸಿಗಲಾರದ ಹೊರತೆ ಆ ಜೀವ ಜಲ ನಮ್ಮಲ್ಲಿ ಇರುವಾಗ ನಾವ್ ಯಾವ ರೀತಿಲಿ ನಮ್ಮ ನೆಮ್ಮದಿ ಜೀವನ ಹೋಗ್ತಾ ಇದೆ ಅಂದ್ರೆ ಅದ್ಭುತ ಅಲ್ವಾ ಪ್ರಿಯರೇ? ಇದು ಆಶ್ಚರ್ಯ ಅಲ್ವಾ? ಆಶ್ಚರ್ಯ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಚನ ಒಂದ್ಸರಿ ತೆಗೆದಿರೋಣ. ಕಡೆದಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಚನ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗಲೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನಾನು ಈ ಹೊತ್ತು
ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ, ಇಂಥ ಸಂದರ್ಭದಲ್ಲಿ ಮೊರೆ ಇಟ್ಟಾಗ ಸಿಗಲ್ಲ, ಇಂಥ ಸಂದರ್ಭದಲ್ಲಿ ಸಿಗ್ತಾರೆ ಅಂತ ಇಲ್ಲ. ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಂತೆ. ನಾವು ಮೊರೆ ಇಡೋದಕ್ಕೆ ಎಲ್ಲೆಲ್ಲಿ ಹೋಗ್ತಾ ಇದ್ದೋ, ಸತ್ಯವನ್ನು ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ಬಂದ ನಂತರ ಆ ದೇವರೆಲ್ಲಿದ್ದಾರೆ? ಸಮೀಪದಲ್ಲೇ ಇದ್ದಾರೆ. ಮೊರೆ ಇಡುವಾಗೆಲ್ಲನ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನೋ? ಎಷ್ಟು ದೊಡ್ಡ ಜನಾಂಗ, ರಾಜರು, ಅರಸರುಗಳು, ಮುಖ್ಯಮಂತ್ರಿಗಳು, ದೊಡ್ಡ ದೊಡ್ಡ MLAಗಳು, ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರಿದ್ದಾರೆ. ಅಂಥವ್ರಿಗೆ ನಾನು ಇದ್ದೀನಿ, ಅಂಥವ್ರು ನಾನು ಸಿಕ್ಕಿದ್ದೀನಿ, ನನ್ನನ್ನು ಹುಡುಕಿದ್ದಾರೆ ಅವ್ರು ಸಿಕ್ಕಿಲ್ಲ ನಾನು. ಎಷ್ಟು ದೊಡ್ಡ ಜನಾಂಗ, ದೊಡ್ಡ ಜನಾಂಗ ನಾವೇ. ಆದರೆ ಲೋಕದ ದೃಷ್ಟಿಯಲ್ಲಿ ದೊಡ್ಡ ಜನಾಂಗ ಅಂದರೆ ಹಣ ಇರೋರು, ಆಸ್ತಿ ಇರೋರು, ದೊಡ್ಡ ದೊಡ್ಡ MLAಗಳು, ದೊಡ್ಡ ದೊಡ್ಡ ಮುಖ್ಯಮಂತ್ರಿಗಳು, ದೊಡ್ಡ ದೊಡ್ಡ ಆ್ಯಕ್ಟರ್ಗಳು, ದೊಡ್ಡ ಜನಾಂಗ ಅವರು ಲೋಕದ ದೃಷ್ಟಿಯಲ್ಲಿ. ಅಂಥವ್ರಿಗೆ ಯಾರಾದರೂ ಸಮೀಪವಾಗಿದ್ದಾರಾ? ನಾನು ನಿಮ್ಮ ಸಮೀಪದಲ್ಲಿದ್ದೇನೆ. ಯಾಕೆ ಈ ಲೋಕದಲ್ಲಿ ಸಣ್ಣ ಪುಟ್ಟ ಬರುವಂಥ ನೋವುಗಳನ್ನು ಸಹಿಸಿಕೊಳ್ಳಲಾರದೆ ಯಾಕೆ ಮಕ್ಕಳ ನನ್ನನ್ನು ಬಿಟ್ಟೋಗ್ತೀನಿ? ಯಾಕೆ ನನ್ನನ್ನು ಬಿಟ್ಟೋಗ್ತೀನಿ? ಏನು ಕಡಿಮೆ ಮಾಡಿದ್ದೀನಿ ನಿಮಗೆ? ಯಾವತ್ತೂ ನಮ್ಮ ಜೀವನ ಸಮಾಧಿಯಲ್ಲಿ ಸೇರಬೇಕಾಗಿತ್ತು, ಎಂದೋ ನಮ್ಮ ಆಯುಷ್ಕಾಲ ಮಣ್ಣು ಪಾಲಾಗಬೇಕಾಗಿತ್ತು. ನಾವು ಪಟ್ಟಂಥ ಪರಿಸ್ಥಿತಿಗಳು ನಮಗೆ ಗೊತ್ತಲ್ಲ ಬೇಡ. ಲೋಕದಲ್ಲಿ ಭಯಂಕರವಾದಂಥ ಪರಿಸ್ಥಿತಿಗಳು, ವೇದನೆ, ದುಃಖ, ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಂಥ ನಮ್ಮ ಜೀವಿತಗಳನ್ನು, ಇಂದಿನ ಸ್ಥಿತಿಗಳನ್ನು ನಾವು ಗಮನಿಸುವುದಾದರೆ ಈಗ ಎಷ್ಟೋ ಬೆಟರ್ ಆಗಿದೆ, ಎಷ್ಟೋ ನೆಮ್ಮದಿ ಇದೆ, ಎಷ್ಟು ಸುಖ ಇದೆ, ಎಷ್ಟು ಸಮಾಧಾನ ಇದೆ. ಒಂದು ವೇಳೆ ಕಷ್ಟ ಬರ್ತಾ ಇಲ್ಲ ಸಲ್ಲದ ಅವಮಾನಗಳು ನಮ್ಮ ಜೀವಿತದಲ್ಲಿ ಬರ್ತಾ ಇದೆಯಾ? ನಾವು ಮಾಡದಿರೋಂಥ ತಪ್ಪಿಗೆ ನಮಗೆ ಒಂದು ವೇಳೆ ಶಿಕ್ಷೆ ಸಿಗ್ತಾ ಇದೆಯಾ? ನಾವು ಮಾಡದಿರೋಂಥ ಕೆಟ್ಟ ಕಾರ್ಯಗಳಿಗೆ ನಾವು ಕೆಟ್ಟವರಂತ ಹೇಳ್ತಾ ಇದ್ದಾರಾ? ಹಾಗಿದ್ದರೂ ದೇವರು ಸಹಿಸಿಕೊಂಡು ಒಂದು ಕಾಲ ಉಂಟು, ನೀನು ನಿಜವಾಗ್ಲೂ ಯಥಾರ್ಥವಾಗಿ ನನಗೋಸ್ಕರ ಬದುಕ್ತೀನಂತ ನೀನು ತೀರ್ಮಾನ ಮಾಡಿಕೊಂಡ್ರೆ ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗೋದಿಲ್ಲ. ಆಸೆ ಹುಟ್ಟಿಸ್ತಾ ಇರೋದು ದೇವರೇ, ಅದನ್ನು ಪೂರೈಸೋದು ದೇವರೇ. ನಾವು ದೇವ್ರಿಗೋಸ್ಕರ ಏನಾದರೂ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ಬೇಕಂತ ನಮ್ಮ ಅಂತರಂಗದಲ್ಲಿ ಒಂದು ವೇಳೆ ನೀತಿವಂತಿಕೆಯಿಂದ ನಾವು ಪ್ರಾರ್ಥಿಸುವುದಾದರೆ ಖಂಡಿತ ಆ ಪ್ರಾರ್ಥನೆ ಸಫಲ ಆಗುತ್ತೆ. ಯಾಕೊತ್ತಾ? ಸಮೀಪವಾಗಿದ್ದಾನೆ ದೇವರು, ಸಮೀಪವಾಗಿದ್ದಾನೆ. ಮೊರೆಯನ್ನು ಲಾಲಿಸುವಂಥ ದೇವರು. ಆದರೆ ಒಂದು ಮಾಡಬೇಕು ನಾವು, ಏನೇಳಿ? ಲೋಕದವರು ಎಂಥ ಪರಿಸ್ಥಿತಿಯಲ್ಲೂ ತನ್ನ ದೇವರನ್ನು ಬಿಡದೆ ಹೇಗೆ ಹಿಡ್ಕೊಂಡಿದ್ದಾರೋ, ನಾವು ಕೂಡ ಎಂಥ ಪರಿಸ್ಥಿತಿಯಲ್ಲೂ ದೇವರನ್ನು ಬಿಟ್ಕೊಡಬಾರ್ದು. ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ, ನಾವೇನೋ ಇಲ್ಲಿ ಏನು ಗೊತ್ತಿಲ್ಲದ ರೀತಿಯಲ್ಲಿ ಇದೀವಿ. ಬೇರೆ ಸೈತಾನನಿಗೂ ದೇವರಿಗೂ ಅನೇಕ ಮಾತುಗಳು ನಡೀತವೆ. ನಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಪ್ರಶ್ನೆಗಳು, ಹೋರಾಟಗಳಲ್ಲಿ ನನ್ನ ಮಗನು ಗೆಲ್ತಾನಂತ ದೇವರೊಂದು ಕಡೆ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರೆ, ಸೈತಾನನು ನೀನು ಕೊಟ್ಟರು ನಿನಗಿರುವಂಥ ಕಷ್ಟದಲ್ಲಿ ನೀನು ಬಿದ್ದು ಹೋಗ್ತಾನೆ, ನಿನ್ನನ್ನು ದೂಷಿಸ್ತಾನೆ ಅಂತ ಒಂದು ಕಾಲದಲ್ಲಿ ಯೋಬನ ಒಟ್ಟಿಗೆ ನಡೀತಿರುವಂಥ ತರಾನೇ ಯುದ್ಧ ಅವ್ರ ಹತ್ರ ಮಾತುಕತೆ ನಡೀತಾ ಇದೆ. ಒಂದು ವೇಳೆ ನಾವು ಮಾಡಿದಂಥ ತಪ್ಪಿಗೆ ಒಂದು ವೇಳೆ ಗುದ್ದು ಬೀಳ್ತಾ, ಅವಮಾನ ಬತ್ತಾ, ಅದು ದೇವ್ರ ಮುಂದೆ ಏನು ಗೊತ್ತಾ? ಶ್ರೇಷ್ಠವಾದಂಥ ಕಾರ್ಯ. ಅದು ಶ್ರೇಷ್ಠ ಅಂತೆ. ತಪ್ಪು ಮಾಡಿ ಗುದ್ದು ತಿನ್ನೋದ್ರಲ್ಲಿ ಏನಿದೆ ಲಾಭ? ತಪ್ಪು ಮಾಡಿದ್ದೀರಾ, ಕಳ್ಳತನ ಮಾಡಿದ್ದೀರಾ, ಪಾಪ ಮಾಡಿದ್ದೀರಾ, ವ್ಯಭಿಚಾರ ಮಾಡಿದ್ದೀರಾ, ಜೈಲಲ್ಲಿ ಸಿಗಾಕೊಂಡಿದ್ದೀರಾ, ಇದರಲ್ಲಿ ಏನು ಲಾಭ? ಅಪರಾಧಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಆದರೆ ತಪ್ಪು ಮಾಡದೆ ನಿರಪರಾಧಿ ಇದ್ದಾಗಲೂ ನಿನಗೆ ಶಿಕ್ಷೆ ಸಿಗ್ತಾ ಇದೆಯಾ? ನೀನು ನೀತಿವಂತಂತ ಬದುಕ್ತಾ ಇರುವಾಗಲೂ ನೀನು ಅವಮಾನಕ್ಕೆ, ನಿಂದೆಗೆ ಗುರಿಯಾಗಿದೆಯಾ? ನನ್ನನ್ನು ಬಿಡದೆ ನೀನು ಕಡೆಯವರೆಗೂ ಸಾಕ್ಷಿಯಾಗಿ ನಿಂತುಕೊಂಡಿದೆಯಾ? ಹಾಗಿದ್ದರೆ ಆ ಜೀವಜಲದ ಬುಗ್ಗೆಯ ಬಳಿ ನಾವು ಹೋಗೋದು ಸಾಧ್ಯ ಬೇರೆ. ಇಲ್ಲವಾದರೆ ಈ ಲೋಕದಲ್ಲಿ ದಾಹವುಳ್ಳವರಾಗಿ ನಮ್ಮ ಪ್ರಾಣಗಳನ್ನು ಕಳ್ಕೋಬೇಕಾಗುತ್ತೆ. ಎಲ್ಲೋದ್ರೂ ಸಮಾಧಾನ ಇಲ್ಲ, ಎಲ್ಲೋದ್ರೂ ಬಿಡುಗಡೆ ಇಲ್ಲದೆ ಲೋಕದಲ್ಲಿದ್ದಾಗ ನಾವು ಹೇಗೆ ಶಾಂತಿಯನ್ನು ಹೊಂದಲಿಲ್ಲದೆ ನಾವು ಹೇಗೆ ಬೆಟ್ಟ ಗುಡ್ಡಗಳನ್ನು ಸುತ್ತಾ ಇದ್ದೋ, ನಾವು ದೇವರನ್ನು, ಈ ಜೀವಜಲದ ಈ ಬೆಟ್ಟ, ಈ ದೇವರನ್ನು, ಈ ಬಂಡೆಯನ್ನು ನಾವು ತಿರಸ್ಕಾರ ಮಾಡಿದ್ರೆ
ನಮ್ಮ ಆಶೆ ನಿಜವಾಗ್ಲೂ ನಿರಾಸೆ ಆಗಿ ಹೋಗ್ತದೆ. ಕಡೆದಾಗಿ ಒಂದು ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ ಓದಿಕೊಂಡು ಮುಗಿಸ್ಕೋಣ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಇರಲಿಲ್ಲ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ ಹೋಗ್ತದೆ. 2:22 ಓದಿ. 2:22. ಒಂದು ಪೇತ್ರನ 1 ಪೇತ್ರ 2:22ನೇ ವಚನ. ಇಲ್ಲ ನೋಡಿ, ಇನ್ನೊಂದ್ಸರಿ ಗಮನಿಸಿ. ನೋಡಿ ನೀವೆಲ್ಲರೂ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ ಓದ್ತೇನೆ ನೋಡಿ. ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಓಕೆ, ಒಂದು ನಿಮಿಷ. ಅಂದ್ರೆ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ಏನಿದೆ, ಓಕೆ ಎಷ್ಟೇದು ಬ್ರದರ್? ಮೊದಲನೇ ಪೇತ್ರನು 2ನೇ ಅಧ್ಯಾಯ 20ನೇ ವಚನ. 20. ಓಕೆ, 22 ಅಲ್ಲ 20. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಮತ್ತು ದೇವರ ಮುಂದೆ ಸ್ತೋತ್ರವಾಗಿದೆ. ಮುಂದೆ ಓದ್ಬೇಕು. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ. ತಪ್ಪು ಮಾಡಿ ಗುದ್ದು ತಿನ್ನೋದು ಸಹಜ. ತಪ್ಪು ಮಾಡದೆ ಗುದ್ದು ಬೀಳ್ತಾ ಇದೆಯಾ? ಇದು ಯೇಸು ಕ್ರಿಸ್ತನ ಬಾಧೆಗಳಲ್ಲಿ ನಮಗೆ ಪಾಲಿಸ್ತಾ ಇದೆ. ಪರ್ಸೆಂಟೇಜ್ 10 ಲಕ್ಷ ಸಿಕ್ತು, 4 ಜನ ಇದ್ದೇವೆ. ಎಷ್ಟು ಭಾಗ ಆಗುತ್ತೆ? 2.5 ಲಕ್ಷ. ಇವಾಗ ಯೇಸು ಕ್ರಿಸ್ತನಿಗೆ 40 ಚಾಟಿ ಬಿದ್ದಿದೆ, ಅನೇಕ ಬೈಗಳು ಬಿದ್ದಿದೆ. ಆ ಬಾಧೆಗಳಲ್ಲಿ ಆ ಅವಮಾನದಲ್ಲಿ ನಾವು ಪಾಲ್ ತಗೋತೀವಿ ಅಂದ್ಕೊಳ್ಳಿ. ಇದು ನಮಗೆ ಶ್ರೇಷ್ಠವಾದದ್ದು, ಇದು ಶ್ಲಾಘ್ಯವಾದದ್ದು. ಯೇಸು ಕ್ರಿಸ್ತನು ಕೂಡ ತಪ್ಪು ಮಾಡಲಿಲ್ಲ, ಅಪರಾಧ ಮಾಡಲಿಲ್ಲ. ಭಯಂಕರವಾಗಿ ಜನರ ಮಧ್ಯದಲ್ಲಿ ಕೊಲ್ಲಲ್ಪಟ್ಟನು. ನಮ್ಮ ಜೀವಿತವೂ ಕೂಡ ಆತನ ಬಾಧೆಯಲ್ಲಿ ಪಾಲು ಹೊಂದ್ಕೋಬೇಕು. ಆತನ ಬಾಧೆಯಲ್ಲಿ ಪಾಲು ಹೊಂದುವುದಾದರೆ ಆತನ ಬರೋಣದಲ್ಲಿ, ಆತನ ಮಹಿಮೆಯಲ್ಲಿ ನಾವು ಪಾಲು ಹೊಂದ್ತೇವೆ. ಆತನ ಮಹಿಮೆಯಲ್ಲಿ ಪಾಲು ಬೇಕಾಗುವುದಾದರೆ, ಆತನ ಮಹಿಮೆಯಲ್ಲಿ ನಮಗೆ ಪಾಲು ಬೇಕು ಅಂದರೆ ಈ ಲೋಕದಲ್ಲಿ ಇರುವಂಥ ಅವಮಾನದಲ್ಲಿ ನಾವು ಪಾಲು ತಗೋಬೇಕು. ಚಾಟಿ ಏಟು ಅವತ್ತು ಯೇಸು ಕ್ರಿಸ್ತನು ಬೀಳ್ತು. ಇವತ್ತು ಬಾಯಿ ಮಾತಿನಿಂದ ನೋವು ಉಂಟಾಗುವಂಥ ಮಾತುಗಳು, ಆವೇಶ ಉಂಟಾಗುವಂಥ ಮಾತುಗಳು, ಕೊಲ್ಲುವಂಥ ಮಾತುಗಳು ನಮಗೆ ಬರ್ತವೆ. ಆ ನೋವಿನ ಮಾತುಗಳನ್ನು ನಾವು ಸಹಿಸಿಕೊಂಡು ಕಡೆಯವರೆಗೂ ನಿಂತುಕೊಳ್ಳುವುದಾದರೆ ರಕ್ಷಣೆ ಹೊಂದೇವೆ. ಯಾವ ಜನಾಂಗಕ್ಕೂ ಈ ಥರ ಸಮೀಪವಾಗಿರುವಂಥ ದೇವರಿಲ್ಲ. ಅನ್ಯ ಜನಾಂಗದವರು ತನ್ನ ದೇವತೆಗಳು ದೇವರಲ್ಲದೆ ಇದ್ದರೂ ಅವರ ಜೀವಿತದಲ್ಲಿ, ಅವರ ಮನೆ ಕುಟುಂಬದಲ್ಲಿ ಎಷ್ಟೇ ಹೆಣಗಳು ಉಳಿದ್ರೂ, ಅವರು ಬೀದಿ ಭಿಕಾರಿಯಾಗಿ ಸತ್ರು ತನ್ನ ದೇವತೆಗಳನ್ನು ಬದಲಾಯಿಸ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಆ ಜೀವಜಲದ ಬುಗ್ಗೆಯನ್ನು ನಾವು ಬಿಡದೆ ಕಡೆಯವರೆಗೂ ಆತನಿಗೋಸ್ಕರ ನಿಂತುಕೊಳ್ಳುವುದಾದರೆ ಆತನ ಮಹಿಮೆಯಲ್ಲಿ ನಮಗೆ ಪಾಲು ಸಿಗುವಂಥದ್ದಾಗುತ್ತೆ ಅನ್ನುವಂಥ ಮಾತನ್ನು ಹೇಳುತ್ತಾ ಹೀಗೆ ನನ್ನ ವಾಕ್ಯ ಉಪದೇಶವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಾನು ಇದುವರೆಗೂ ನಿಮ್ಮ ಮಾತುಗಳನ್ನು ತಂದೆ ನಿಮ್ಮ ಸಹೋದರರಿಗೆ, ನಿಮ್ಮ ಮಕ್ಕಳಿಗೆ ಹೇಳುವಂಥ ಒಂದು ಸೌಭಾಗ್ಯವನ್ನು, ಕೃಪೆಯನ್ನು ಕೊಟ್ಟಿದ್ದೀರ ತಂದೆ. ಹೇಳಿದಂಥ ಮಾತಿನಲ್ಲಿ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ.
ಇನ್ನೂ ಹೆಚ್ಚಾಗಿ ತಂದೆ ಜ್ಞಾನವನ್ನು ನಿಮ್ಮ ಮನಸ್ಸನ್ನು ಇನ್ನೂ ಬಿಚ್ಚಿ ಹೇಳುವುದಕ್ಕೆ ನನಗೆ ಬೇಕಾಗಿರುವಂಥ ಆತ್ಮನ ಸಹಾಯವನ್ನು ಕೊಟ್ಟು ನನ್ನನ್ನು ನಡೆಸಿರಿ. ಕೇಳಿದಂಥ ನಿಮ್ಮ ಮಕ್ಕಳಿಗೆ ಸಹೋದರರಿಗೆ ತಂದೆ ಬರತಕ್ಕಂಥ ಆಶೀರ್ವಾದಗಳನ್ನು ಅನುಗ್ರಹಿಸಿರಿ. ಎಲ್ಲರ ಮನೆ ಕುಟುಂಬದಲ್ಲಿ ಶಾಂತಿಯನ್ನು ಸಮಾಧಾನವನ್ನು ಅನುಗ್ರಹಿಸಿರಿ. ಇಂತಹ ಪರಿಸ್ಥಿತಿಯಲ್ಲೂ ತಂದೆ ನಿಮ್ಮನ್ನು ಬಿಡುವಂಥ ಆಲೋಚನೆಯಲ್ಲಿ ನೀವು ಮಾಡುವಂಥ ಉಪಕಾರಗಳನ್ನು ಯಾವಾಗಲೂ ನೆನೆಸಿಕೊಂಡವರಾಗಿ ಈ ಲೋಕದಲ್ಲಿ ಬರುವಂಥ ಅವಮಾನಗಳನ್ನು ನಿಂದೆಗಳನ್ನು ತಂದೆ ತಾಳ್ಮೆಯಿಂದ ಸಹಿಸಿಕೊಂಡು ಕಡೆಯವರೆಗೂ ನಿಮ್ಮನ್ನೇ ದೃಷ್ಟಿಸಿ ನೋಡುವಂತೆ ಸಹಾಯ ಮಾಡುತ್ತೇನೆ ಅಪ್ಪ. ನಮ್ಮ ಮೊರೆಯನ್ನು ನಮ್ಮ ಕೂಗನ್ನು ಕೇಳಿ ಯಾವಾಗಲೂ ನಮ್ಮನ್ನು ರಕ್ಷಿಸುವುದಕ್ಕೆ ಅನೇಕ ದೂತರನ್ನು ನಮಗೆ ಕಾವಲಾಗಿರ್ತಿದ್ದರೆ ನಾವು ಅದಕ್ಕೆ ಅರ್ಹತೆ ಇಲ್ಲದಿದ್ದರೂ ನಮಗೆ ಅರ್ಹನಾಗಿ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಈ ಒಂದು ಕೂಟಗಳನ್ನು ನಡೆಸಿಕೊಂಡು ಹೋಗುತ್ತಿರುವಂಥ ಸಹೋದರ ಒಂದು ಬ್ರದರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿರಿ. ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡಿ, ಒಳ್ಳೆಯ ಆರೋಗ್ಯವನ್ನು ಕೊಡಿ. ನಿಮ್ಮ ಸೇವೆಯ ನಿಮಿತ್ತ ಪ್ರಯಾಸ ಪಡುತ್ತಿರುವಂಥ ರಾಮಣ್ಣನವರಿಗೆ ಒಳ್ಳೆ ಆರೋಗ್ಯ ಬಲ ಸುಕ್ಷೇಮವನ್ನು ಕೊಟ್ಟು ನಿಮ್ಮ ಮಹಿಮೆಗೋಸ್ಕರ ಇನ್ನೂ ತಂದೆ ಸೇವೆಗಳನ್ನು ಮಾಡುವಂತೆ ಬಲಪಡಿಸಿ. ನಮ್ಮ ಕುಟುಂಬದಲ್ಲಿರುವಂಥ ಸಕಲ ಸದಸ್ಯರನ್ನ ಹೆಸರಾಗಿ ಆಶೀರ್ವದಿಸಿ. ಕೊರತೆಗಳನ್ನು ನೀಗಿಸಿರಿ, ಅಗತ್ಯಗಳನ್ನು ಪೂರೈಸಿರಿ ತಂದೆ. ಅದೇ ರೀತಿ ಅಪ್ಪ, ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ತಂದೆ ಎಲ್ಲರಿಗೂ ಆರೋಗ್ಯವನ್ನು ಬಲವನ್ನು ಕೊಡಿ. ಬೇಗನೆ ತಂದೆ ಗುಣಮುಖರಾಗಿ ನಿಮ್ಮ ಸೇವೆ ನಿಮಿತ್ತ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಬಲಪಡಿಸಿ ಸ್ಥಿರಪಡಿಸಿ ಎಲ್ಲರನ್ನು ನಡೆಸಬೇಕೆಂದು ಮತ್ತು ವಾಕ್ಯವನ್ನು ಓದಿದಂಥ ಸಹೋದರಿಯನ್ನು ಮತ್ತು ಲೀಡಿಂಗ್ ಮಾಡ್ತಿರುವಂಥ ಎಲ್ಲ ಸಹೋದರರನ್ನು ಹೆಸರಾಗಿ ಆಶೀರ್ವದಿಸಿರಿ, ಬಲಪಡಿಸಿರಿ. ನಿಮ್ಮ ಕೃಪಾಹಸ್ತವನ್ನು ಒಟ್ಟಿಗೆ ಇದ್ದು ನಮ್ಮನ್ನು ನಡೆಸಬೇಕೆಂದು ಈ ಪ್ರಾರ್ಥನೆಯೂ ಪ್ರಭು ರಕ್ಷಕನಾಗಿರುವ ಕ್ರಿಸ್ತೇಸು ನಮ್ಮದು ಪ್ರಾರ್ಥಿಸಿ ಬೇಡಿ ಹೊಂದಿರುವ ತಂದೆ. ಕ್ಷಮಿಸಿ ಇತಿಹಾಸವನ್ನು ತೆಗೆದುಕೊಂಡು ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಇಂದಿಯೂ ನಾಳೆಯೂ ಯೇಸು ಕ್ರಿಸ್ತನ ಎರಡನೇ ಬರಣದವರೆಗೂ ಸದಾ ನಿರತವಾಗಿ ನಮ್ಮೊಟ್ಟಿಗೆ ಇರಲಿ. ಆಮೇಲೆ ವಂದನೆಗಳು. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿವರೆಗೂ ಅಣ್ಣ ಮೂಲಕ ಅನೇಕ ಮಾತುಗಳನ್ನು ಹೇಳಿ ನಮ್ಮನ್ನೆಲ್ಲರೂ ಕೂಡ ಬಲಪಡಿಸಿರುವಂತ ತಂದೆ ದೇವರಿಗೆ ಒಂದು ಮೊಟ್ಟ ಮೊದಲಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮ್ಮೆಲ್ಲರೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾನು ಕೂಡ